ಮಂತ್ರಿಮಂಡಲ ರಚನೆ ಮಾಡೋದ್ರಲ್ಲಿ ಆಗ್ತಾ ಇಲ್ಲ. ಒತ್ತಡ ವಿಪರೀತ, ಸ್ವಾರ್ಥ ವಿಪರೀತ ಮತ್ತು ಇಲಾಖೆಗಳು ಇದೇ ಬೇಕು ಅಂತ ಹೇಳಿ ಹಠ ಮಾಡಿ ಮಂತ್ರಿಗಳು ಕೂರ್ತಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಈ ರಾಜ್ಯಕ್ಕೆ ಉತ್ತಮ ಆಡಳಿತ ಬೇಕು, ದಕ್ಷ ಆಡಳಿತ ಬೇಕು, ಪ್ರಾಮಾಣಿಕ ಆಡಳಿತ ಬೇಕು. ಈಗ ಕಾಂಗ್ರೆಸ್ ಹೋದರೆ ಬಿಜೆಪಿ ಹೋದರೆ JDS, ಈ ಮೂರೂ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಲಂಚ ಒಗಿಸ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಮೊದಲು ಮಂತ್ರಿಗಳು ನೀವು ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ಪ್ರಾಮಾಣಿಕವಾಗಿ ಚಿಂತನೆ ಮಾಡಿ ಒಂದು ಶ್ವೇತಪತ್ರ ಹೊರಡಿಸಿ, ಯಾವ್ಯಾವ ಮಂತ್ರಿಗಳು ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಮಾಡುವ ದಾರಿ ಯಾವುದು ಅಂತೇಳಿ ಮೊದಲು ನೀವು ರಾಜ್ಯದ ಜನತೆಗೆ ಪ್ರಶ್ನೆಪಡಿಸಿ. ಆಮೇಲೆ MLAಗಳು MP ಗಳು ಎಲ್ಲರೂ ಪ್ರಾಮಾಣಿಕವಾಗಿ ನಿಮ್ಮ ಆಸ್ತಿ ಹೆಂಗಾಯ್ತು, ಎಲ್ಲಿ ಮಾಡಿದ್ರಿ, ಏನು ಎಲ್ಲ ಅದು ಮಾಡಿ. ಮತ್ತು ಅಧಿಕಾರಿಗಳು IAS IPS ಸುಮಾರು ಕನಿಷ್ಠ 20 ವರ್ಷದ್ದು ಸಮಗ್ರವಾಗಿ ಉನ್ನತ ಮಟ್ಟದ ತನಿಖೆ ಆಗಲಿ. ಯಾರ್ಯಾರು ಎಷ್ಟೆಷ್ಟು ಮಾಡಿದ್ದಾರೆ, ಕರ್ನಾಟಕದಲ್ಲಿ ಎಷ್ಟು ಆಸ್ತಿ ಬಿಟ್ಟಿದ್ದಾರೆ, ಹೊರಗಡೆ ಎಷ್ಟು ಆಸ್ತಿ ಮಾಡಿದ್ದಾರೆ, ಇದೆಲ್ಲ ಬರಲಿ. ಜನಕ್ಕೆ ಒಂದೊತ್ತು ಒಂದು ಮುದ್ದೆ ಊಟ ಮಾಡೋಕ್ಕಾಗ್ತಾ ಇಲ್ಲ, ಬರೀ ಮುದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಜೋಳದ ರೊಟ್ಟಿ ತಿನ್ನೋಕ್ಕಾಗ್ತಾ ಇಲ್ಲ. ನೀವು ಮಜಾ ಮಾಡ್ತಾ ಇದ್ದೀರಿ. ಮಂತ್ರಿಮಂಡಲ, ಮಂತ್ರಿಗಳು, ಶಾಸಕರು ಪ್ರಾಮಾಣಿಕವಾಗಿ ನೋಡ್ಕೊಳ್ಳಿ. ಪ್ರಾಮಾಣಿಕವಾಗಿತ್ತು ಒಂದು ಕಾಲದಲ್ಲಿ. ಅದ್ಭುತ ಆದರ್ಶಕ್ಕೆ ಹೆಸರು ಕೆಂಗಲ್ ಹನುಮಂತಯ್ಯನವರು, KC ರೆಡ್ಡಿ, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್, ದೇವರಾಜರ್ ಎಲ್ಲರೂ ಇತ್ತೀಚೆಗೆ ಪ್ರಾಮಾಣಿಕವಾದಂಥ ಒಬ್ಬ ಒಳ್ಳೆ ವ್ಯಕ್ತಿ ಸಿದ್ದರಾಮಯ್ಯ. ಎಲ್ಲರನ್ನು ನೀವು ಹೊರಗೆ ಕಳಿಸಿ